ಕನ್ನಡಿ ಮುಂದೆನೆ ಕುಂತಿದ್ಯಾ? ಅಕ್ಕ, ಕಿವಿಗೆ ಜುಮ್ಕಿ ಹಾಕೊಂಡಿದ ತಕ್ಷಣ ಕ್ಯೂಡ್ ಆಗೋಯ್ತಾ ಏನು? ಎಲ್ತು ಟೀ ಆದ್ರೂ ಮಾಡ್ಕೊಡಕ್ಕ. ಗಣಿ, ಈ ಜುಮ್ಕಿ ಹೆಂಗ್ ಕಾಣಿಸುತ್ತೆ ಅಂತ ನೋಡ್ಕೋಬಾರ್ದೇನೋ? ಇವತ್ತು ಅಂಗಡಿ ಕ್ಲೋಸು, ಟೀ ಕಾಫಿ ಎಲ್ಲ ನಾಳೆ. ಓ ದಿಮಾಕು, ಹಾಸ್ಪಿಟ್ಲಿಂದ ಬಂದಿರೋ ಪೇಷಂಟ್ ಅಂತ ಸುಮ್ಮನಿದ್ರೆ ದಿಮಾಕು. ಏಯ್, ಯಾಕೆ ಹೊಡ್ದೆ? ಕನ್ಸಿಂದ ಆಚೆ ಬರಲಿ ಅಂತ ಜುಮ್ಕಿ ಹಾಕೊಂಡು ಪೋಸ್ ಕೊಡ್ತಿದ್ಯಲ್ಲ ಅದಕ್ಕೆ. ಗಣಿ, ಈ ಜುಮ್ಕಿ ಯಾರ್ದು ಅಂತ ಗೊತ್ತಾ? ನೀನ್ ಹಾಕೊಂಡಿದ್ಯಾ ಅಂದ್ಮೇಲೆ ಅದ್ ನಿಂದೆ ತಾನೆ. ಅಮ್ಮಂದು ಕಣೋ. ತುಂಬಾ ದಿನ ಆದ್ಮೇಲೆ ಈ ಜುಮ್ಕಿ ಹಾಕೋತಾ ಇದ್ದೀನಿ. ಅಕ್ಕ, ಇದ್ ಕಳ್ದೋಗಿತ್ತಲ್ವಾ, ನಿನ್ಗೆ ಹೆಂಗ್ ಸಿಕ್ತು? ನಾವು ಮನ್ಸಾರೆ ಇಷ್ಟಪಟ್ರೆ ದೇವ್ರದ್ ಹೆಂಗೋ ಮಾಡಿ ನಮಗೆ ವಾಪಸ್ ಕೊಡ್ತಾನಂತೆ. ಅದೇ ಥರ ದೊಡ್ಡ ಯಜಮಾನ್ರು ನಾನು ಇಷ್ಟಪಟ್ಟಿದ್ದು ಈ ಅಮ್ಮನ ಜುಮ್ಕಿನ ದೇವ್ರ ಥರ ನನಗೆ ವಾಪಸ್ ತಂದು ಕೊಟ್ರು. ನಾನು ಕಳ್ದಾಕೊಂಡಿದ್ನಲ್ಲ, ಅದು ಅವ್ರ ಕೈಗೆ ಸಿಕ್ಕಿತ್ತು. ಅದು ನನಗೆ ಕೊಡಬೇಕು ಅಂತ ಜೋಪಾನವಾಗಿ ಎತ್ತಿಟ್ಕೊಂಡಿದ್ರಂತೆ. ಅಕ್ಕ, ಇಷ್ಟು ದಿನ ಆದ್ರೂ ದೊಡ್ಡ ಯಜಮಾನ್ರು ನಿನ್ ಜುಮ್ಕಿನ ಭದ್ರವಾಗಿ ಎತ್ತಿಟ್ಕೊಂಡಿದ್ದಾರೆ ಅಂದ್ರೆ ಏನರ್ಥ? ಏನರ್ಥ? ಅಕ್ಕ, ದೊಡ್ಡ ಯಜಮಾನ್ರ ಮನ್ಸಲ್ಲಿ ನೀನು ಭದ್ರವಾಗಿದ್ಯಾ ಅಂತ ಅರ್ಥ. ಈ ಗಣಿ, ತಲೆ ಎಲ್ಲ ಮಾತಾಡಬೇಡ. ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಅನ್ಕೊಂತಾರೆ? ತಪ್ಪು ತಪ್ಪು. ಅಕ್ಕ, ನಾನು ಸಿನಿಮಾಗಳೆಲ್ಲ ನೋಡಿದ್ದೀನಿ. ಮೊದಲು ಹೀರೋಯಿನ್ ಜುಮ್ಕಿ ಕಳ್ದೋಗುತ್ತಾ, ಅದಾದ್ಮೇಲೆ ಅದು ಹೀರೋ ಕೈಲಿ ಸಿಗುತ್ತೆ. ಆಗ ಹೀರೋ ಅದನ್ನ ಜೋಪಾನವಾಗಿ ನೋಡ್ಕೊಂಡು ಟೈಮ್ ಬಂದಾಗ ಹೀರೋಯಿನ್ ಕೊಟ್ಬಿಡ್ತಾನ. ಆಗ ಹೀರೋ ಮನ್ಸಲ್ಲಿ ಹೀರೋಯಿನ್ ಇರ್ತಾಳೆ, ಗೊತ್ತಾ? ಈ ಗಣಿ, ಸುಮ್ಮನೆ ಇರೋ. ಏನೇನೋ ಮಾತಾಡಬೇಡ. ಮೊದಲು ನೀನು ಸ್ಕೂಲಿಗೆ ಸೇರಿಸ್ಬೇಕು. ಹೀಗೆ ಬಿಟ್ಟರೆ ಸಿನಿಮಾ ಸೀರಿಯಲ್ ನೋಡ್ಕೊಂಡು ಪೋಲಿ ಬಿದ್ದೋಗ್ತೀಯ ಅಷ್ಟೇ. ಈಗ ನಾನಂತ ಏನು ಹೇಳ್ದೆ ಅಂತ? ಏನು ಹೇಳಿಲ್ಲ, ಬಾಯಲ್ಲಿ ಹೇಳ್ತೀನಿ. ಬರಲ್ಲ. ನೀನೇಂತ ಕರಿತಾ ಇದ್ದೆ ಅಂತ ನನ್ಗೆ ಗೊತ್ತು. ಅದಕ್ಕಲ್ಲ ಕಣೋ, ಬಾರೋ ಇಲ್ಲಿ. ಬರಲ್ಲ. ದೊಡ್ಡ ಯಜಮಾನ್ರ ಮನ್ಸಲ್ಲಿ ನೀನು ಭದ್ರವಾಗಿದ್ಯಾ, ಇದಂತೂ ಸತ್ಯ ಸತ್ಯ ಸತ್ಯ. ನಿಂತ್ಕೊಳ್ಳ ಇಲ್ಲಿ. ಗಣಿ, ನಿಂತ್ಕೊಳ್ಳೋ. ಗಣಿ, ನಿಂತ್ಕೋ, ಹೇಳ್ತಾ ಇದ್ದೀನಿ ಈಗಲೇ. ಇಲ್ಲ, ನಿಂತ್ಕೊಳ್ಳೋ. ಇಲ್ಲ ನಾನು ಬರಕ್ಕಿಲ್ಲ. ನಿಂತ್ಕೋ, ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ದೊಡ್ಡ ಯಜಮಾನ್ರೆ, ನಿಮಗ್ 100 ವರ್ಷ ಆಯ್ತು. ನಿಮ್ ಬಗ್ಗೆನೆ ಭದ್ರವಾಗಿ ಮಾತಾಡ್ತಿದ್ವಿ. ನನ್ನ ಬಗ್ಗೆನಾ? ಏನು ವಿಷಯ? ಅದು ನಿಮ್ಮ ಮನ್ಸಲ್ಲಿ. ತರ್ಲೆ, ತಪ್ಪಗಿದ್ರೆ ಸರಿ. ಈಗ ಪಾರ್ವತಿ, ಅವನೇನೋ ಹೇಳ್ತಾ ಇದ್ದಾನೆ, ಹೇಳಿ ಬಿಡು. ಅಯ್ಯೋ, ಅವನೇನೋ ಹೇಳ್ತಿರ್ತಾನೆ ದೊಡ್ಡ ಯಜಮಾನ್ರೆ. ನಿಮಗೆ ಒಳ್ಳೆ ಮನ್ಸಿದೆ ಅಂತ ಹೇಳ್ತಿದ್ದೆ ಅಷ್ಟೇ. ಅಷ್ಟೊತ್ತಿಗೆ ನೀವೇ ಬಂದ್ರಿ. ನಿಜಾನೇನೋ ಗಣೇಶ? ಹೌದೌದು, ಭದ್ರವಾಗ್ಲೂ ನಿಜ, ಸತ್ಯವಾಗ್ಲೂ ನಿಜ. ಪಾರ್ವತಿ, ಆ್ಯಕ್ಚುಲಿ ನಾನು ನಿಮ್ಮ ಮನೆ ಕಡೆ ಹೊರಟಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಏನು ವಿಷಯ ದೊಡ್ಡ ಯಜಮಾನ್ರೆ? ನನಗೆ ಯಾಕೋ ತುಂಬ ತಲೆನೋವ್ತಾ ಇತ್ತು. ನೀನು ಮಾಡೋ ಶುಂಠಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಸ್ವಲ್ಪ ನನಗೆ ಕಾಫಿ ಮಾಡಿಕೊಡ್ತೀಯಾ? ಅಯ್ಯೋ, ಅದಕ್ಕೇನಂತೆ, ಈಗಲೇ ಹೋಗಿ ಮಾಡ್ಕೊಂಬರ್ತೀನಿ. ಕೂತ್ಕೊಳ್ಳೋ ಗಣೇಶ. ಅಯ್ಯೋ, ಪರವಾಗಿಲ್ಲ ದೊಡ್ಡ ಯಜಮಾನ್ರೆ. ನೀನು ಸ್ಕೂಲ್ಗೇನು ಹೋಗಲ್ವೇನೋ? ಬರೋ ವರ್ಷದಿಂದ ಸೇರ್ಕೋತಾ ಇದ್ದೀನಿ ದೊಡ್ಡ ಯಜಮಾನ್ರೆ. ವೆರಿ ಗುಡ್. ಮುಂದೆ ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಇದೆಯಾ? ನಾನು ದೊಡ್ಡವನಾದ್ಮೇಲೆ ದೊಡ್ಡ ಆಫೀಸರ್ ಆಗಿ ನಮ್ಮ ಅಕ್ಕನ್ನ ನಮ್ಮ ಅಪ್ಪನ್ನ ಆ ಥರ ಕಾರಲ್ಲಿ ಜುಮ್ ಅಂತ ಕರ್ಕೊಂಡು ಹೋಗ್ತೀನಿ. ದೊಡ್ಡ ಯಜಮಾನ್ರೆ, ನೀವು ಈ ಗಣಿ ಜೊತೆ ಮಾತಾಡ್ತಿದ್ರೆ ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ. ತಗೊಳ್ಳಿ, ಕಾಫಿ ಕುಡೀರಿ. ಥ್ಯಾಂಕ್ಸ್ ಪಾರ್ವತಿ. ಅಕ್ಕ, ನಾನು ಕಾಫಿ ಕೇಳಿದ್ರೆ ಮಾಡ್ಕೊಡ್ಲಿಲ್ಲ. ಈಗ ದೊಡ್ಡ ಯಜಮಾನ ಕೇಳಿದ್ರೆ ಓಡೋ ಕಾಫಿ ಮಾಡ್ಕೊಬರ್ತೀಯಾ? ಕಳ್ಳಿ. ಸೂಪರ್ ಆಗಿದೆ ಪಾರ್ವತಿ, ಒಂಥರ ರಿಲ್ಯಾಕ್ಸ್ ಆಗ್ತಾ ಇದೆ. ಐ ಜಸ್ಟ್ ಲವ್ಡ್ ಇಟ್. ಲವ್ವಾ? ಥ್ಯಾಂಕ್ಸ್ ಪಾರ್ವತಿ, ನಾನಿನ್ನು ಮಲಗ್ತೀನಿ. ಗುಡ್ ನೈಟ್.
ನೀವಿಬ್ರು ಯಾಕೋ ಮುಖ ಉದಿಸ್ಕೊಂಡಿದ್ದೀರಾ? ಅಯ್ಯೋ ಬಿಡಮ್ಮ, ನಾವು ಮುಖ ಊದಿಸ್ಕೊಂಡ್ರು ಅಷ್ಟೇ, ತಲೆನೋವು ಬಂದ್ರೆ ಅಷ್ಟೇ. ನಮಗೆ ಕಾಫಿ ಯಾರು ಮಾಡ್ಕೊಡ್ತಾರೆ? ಅದೇ ದೊಡ್ಡ ಯಜಮಾನ್ರು ಕೇಳಿದ್ರೆ ಒಳಗೆ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತಾರೆ. ಮನ್ಸಲ್ಲಿ ಭದ್ರವಾಗಿ ಏನೇನಿದೆಯೋ ಏನೋ ಯಾರಿಗೆ ಗೊತ್ತು. ಪಾರ್ವತಿ ಬಮ್ಮ. ಈಗ ಹೇಗಿದೆಯಾ ಪಾರ್ವತಿ? ಪರವಾಗಿಲ್ವಾ? ಅಮ್ಮ, ನಿಮ್ಮ ದಯೆಯಿಂದ ಇವತ್ತು ನಮ್ಮ ಮಗಳು ಬದುಕುಳಿದಿದ್ದಾಳೆ. ಈ ನಿಮ್ಮ ಉಪಕಾರನ ನಾನು ಉಸಿರಿರೋವರೆಗೂ ಮರೆಯಲ್ಲ. ನಿಮ್ಮ ದೆಸೆಯಿಂದ ಹೋಗ್ತಾ ಇದ್ದಿದ್ದ ಜೀವ ಉಳ್ಕೋತಮ್ಮ. ನನಗೆ ಮರು ಜನ್ಮ ಕೊಟ್ಟು ಉಳಿಸ್ಕೊಂಡ್ರಿ. ಮತ್ತೆ ಈ ಮನೆಗೆ ಬಂದಿದ್ದು ದೇವಸ್ಥಾನಕ್ಕೆ ಬಂದ ಹಾಗಾಯಿತು. ನಿಮ್ಮನ್ನು ನೋಡಿದ್ದು ಸಾಕ್ಷಾತ್ ದೇವರನ್ನೇ ನೋಡ್ದ ಹಾಗಾಯಿತು. ಇನ್ನು ಎಷ್ಟೇ ಜನ್ಮ ಇದ್ದರೂ ನಿಮ್ಮ ಸೇವೆ ಮಾಡೋ ಭಾಗ್ಯ ಸಿಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಮ್ಮ. ನಾನೊಬ್ಳು ಕೆಲಸದವಳು, ನನಗೆ ರಕ್ತ ಕೊಟ್ಟು ಕಾಪಾಡಿದ್ದೀರಾ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರುತ್ತಮ್ಮ. ನೀವು ಕೊಟ್ಟ ಜೀವ ಹೋಗೋವರೆಗೂ ನಿಮ್ಮ ಸೇವೆಗಾಗೆ ಮೀಸಲಮ್ಮ. ಅದು ಸರಿ, ಏನದು ಕೈಯಲ್ಲಿ? ಅರಿಶಿನ ಕುಂಕುಮ ಸೀರೆ ಮೇಡಮ್. ಯಾರಿಗೋ? ಅಖಿಲಮ್ಮವ್ರಿಗೆ. ಯಾಕೆ? ನಾನು ಸಾವಿನ ಅಂಚಿನಲ್ಲಿದ್ದಾಗ ನನಗೆ ರಕ್ತ ಕೊಟ್ಟು ಮರು ಬದುಕನ್ನು ಕೊಟ್ಟೋರವರು. ನನ್ನ ಪಾಲಿನ ದೇವತೆ. ಆ ದೇವತೆ ಮಡಿಲಿಗೆ ಒಂದು ಸಣ್ಣ ಕಾಣಿಕೆ ಸಲ್ಲಿಸ್ತಾ ಇದ್ದೀನಿ. ನಿನ್ನ ಯೋಗ್ಯತೆಗೆ ತಕ್ಕನಾಗಿ ತಗೊಂಬಂದಿದ್ಯಾ. ಅಲ್ಲ, ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾ ನಿನಗೆ?